ಹಲೋ ಗೈಸ್, ಮತ್ತೊಂದು ಹೊಸ ಕಾರ್ ಜೊತೆ ಹೊಸ ವಿಡಿಯೋ. ಸೊ ಇದು ಬಂದ್ಬಿಟ್ಟು ಮೆಜಾರಿಟಿದು 1995 ಟೊಯೋಟಾ ಸುಪ್ರಾ. ಸೊ ಇದನ್ನು ಅನ್ಬಾಕ್ಸ್ ಮಾಡೋಣ. ಸೊ ನಿಮಗಿದು MRP ಬಂದ್ಬಿಟ್ಟು ನಿಮಗಿದು 899 ರುಪೀಸು. ಇದು ಬಂದ್ಬಿಟ್ಟು ಪ್ರೀಮಿಯಮ್ ಥರ, ಪ್ರೀಮಿಯಮ್ಗಿಂತ ಜಾಸ್ತಿನೇ, ಹಾಟ್ ವೀಲ್ಗಿಂತ. ಸೊ ಇದು ನಿಮಗೆ ಅಕ್ರಾಲಿಕ್ ಬಾಕ್ಸ್ಗೆಲ್ಲ ಬರುತ್ತೆ ನಿಮಗೆ, ಮತ್ತು 2 ಸೈಡ್ ವಿಸಿಬಲ್ ಇರುತ್ತೆ ನಿಮಗೆ. ಫ್ರಂಟು 360 ಡಿಗ್ರಿ ಅಂತಲೇ ಹೇಳ್ಬೋದು, ಕ್ಲೀನಾಗಿ ನೋಡ್ಬೋದು. ಮತ್ತು ಇವ್ರದ್ದು ಕಾರ್ಡ್ ಬಂದ್ಬಿಟ್ಟು ಚೆನ್ನಾಗಿ ಕೊಟ್ಟಿದ್ದಾರೆ, ಒಳ್ಳೆ ಡೀಟೇಲಿಂಗ್ ಆಗಿ ನೋಡಿ, ಇಲ್ಲಿ ಸಖತ್ತಾಗಿದೆ. ಸೊ ಇದನ್ನು ಅನ್ಬಾಕ್ಸ್ ಮಾಡಿ ನೋಡೋಣ. ಎರಡು ಕೈಯಲ್ಲಿ ಅನ್ಬಾಕ್ಸ್ ಮಾಡೋಕ್ಕಾಗಲ್ಲ, ಅದರಲ್ಲಿ ಆಗಲ್ಲ. ಸೊ ಮೊಬೈಲ್ನ ಸೈಡಲ್ಲಿ ಇಟ್ಟಿದ್ದೀನಿ. ಸೊ ಅನ್ಬಾಕ್ಸ್ ಮಾಡಿ ನಿಮಗೆ ತೋರಿಸ್ತೀನಿ. ಗೈಸ್, ಈ ಥರ ಅಕ್ರಾಲಿಕ್ ಬಾಕ್ಸಲ್ಲಿ ಬರುತ್ತೆ, ಸಖತ್ತಾಗಿ ಕೊಟ್ಟಿದ್ದಾರೆ. ಸೊ ಇದು ತೊಗೊಂಡ್ರೆ ಏನು ಬೆನಿಫಿಟ್ ಅಂತ ಹೇಳಿದ್ರೆ, ನಾವು ಅನ್ಬಾಕ್ಸ್ ಮಾಡಿನೂ ಹಿಂಗೆ ಇಟ್ಕೊಬೋದು ಶೋಕೇಶಲ್ಲಿ. ಸೊ ಈ ಥರ ಇಟ್ಕೊಬೋದು ನೋಡಿ, ಸಖತ್ತಾಗಿ ಕಾಣಿಸುತ್ತೆ. ಇದನ್ನು ಓಪನ್ ಮಾಡಿ ಹೆಂಗೆ ಡೀಟೇಲಿಂಗ್ ಹೆಂಗಿದೆ ಅಂತ ನೋಡೋಣ. ತೆಗಿಯೋಕ್ಕಾಗಲ್ಲ. ಸೊ ಇದ್ರ ಕೆಳಗಡೆ ನಿಮಗೆ ಸ್ಕ್ರೂ ಟೈಪ್ದು ಲಾಕ್ ಕೊಟ್ಟಿರ್ತಾರೆ ನಿಮಗೆ. ಸೊ ಅದನ್ನು ನಾವು ರಿಮೂವ್ ಮಾಡಿ ತೆಗಿಯೋಣ. ಒಂದು ಹುಷಾರಾಗಿ ತೆಗಿಯುವಾಗ ಕೆಳಗಡೆ ಹೋಲ್ಡ್ ಮಾಡಿ ಇಟ್ಕೊಬೇಕು, ಇಲ್ಲಾಂದರೆ ಬಿದ್ದೋಗುತ್ತೆ. ಸೊ ಈ ಥರ ನಿಮ್ಗೊಂದು ಲಾಕ್ ಕೊಟ್ಟಿರ್ತಾರೆ, ಸಕ್ಕತ್ತಾಗಿದೆ. ನಾನು ಅಂದ್ಕೊಂಡೇ ಇರಲಿಲ್ಲ, ನಾನು ಇದುವರೆಗೂ ಈ ಥರದ್ದು ಒಂದು ಕಾರ್ಡ್ನ ಅನ್ಬಾಕ್ಸ್ ಮಾಡಿರಲಿಲ್ಲ. ಸೊ ವೆಯ್ಟ್ ಇದೆ ತುಂಬಾ, ಇದು ಕ್ರೇಜಿಯಾಗಿದೆ. ಸೊ ಇದ್ರದ್ದು ಫುಲ್ ವಿಡಿಯೋ ಹೇಳ್ಬೇಕಂದ್ರೆ ನಾನೇ ಒಂದ್ಸಲ ಕ್ಲೀನಾಗಿ ನೋಡ್ಕೊಬೇಕು ಹೆಂಗಿದೆ ಅಂತ. ಕ್ರೇಜಿಯಾಗಿ ಕೊಟ್ಟಿದ್ದಾರೆ ಡೀಟೇಲಿಂಗು. ಸೊ 899ಗೆ ಬರ್ತಾ ಇದು. ಸ್ಪಾಯ್ಲರೆಲ್ಲ ನೋಡಿ ಹೆಂಗೆ ಕೊಟ್ಟಿದ್ದಾರೆ, ಕ್ರೇಜಿ. ಸೊ ಇದರಲ್ಲಿ ಓಪನೇಬಲ್ ಏನಿಲ್ಲ, ಎಲ್ಲನೂ ಮೋಲ್ಡ್ ಆಗಿದೆ. ಸೊ ಇದನ್ನು ಡೀಟೇಲಾಗಿ ನಿಮ್ಗೆ ತೋರಿಸ್ತೀನಿ ಮೊಬೈಲ್ ಕೈಯಲ್ಲಿ ಇಟ್ಕೊಂಡು. ಸೊ ನೋಡ್ತಾ ಇರ್ಬೋದು, ಕ್ರೇಜಿ ಆಗಿದೆ ಮಾತ್ರ. ಏನು ಸಖತ್ತಾಗಿ ಕೊಟ್ಟಿದ್ದಾರೆ ಅಂದರೆ ಡೀಟೇಲಿಂಗು, ಸಖತ್ತಾಗಿ ಕೊಟ್ಟಿದ್ದಾರೆ. ಸೊ ಮುಂದೆ ನೀವು ನೋಡ್ತಾ ಇರ್ಬೋದು, ಟೊಯೋಟಾದು ಬ್ಯಾಡ್ಜ್ ಕೊಟ್ಟಿದ್ದಾರೆ. ಸೊ ಬ್ಯಾಕ್ ಸೈಡಲ್ಲೇ ಸ್ವಲ್ಪ ಡೀಟೇಲಿಂಗು ಸಖತ್ತಾಗಿ ಕಾಣಿಸ್ತಾ ಇರೋದು. ಸೊ ಇಲ್ಲಿ ಟೊಯೋಟಾ ಅಂತ ಕೊಟ್ಟಿದ್ದಾರೆ, ಸುಪ್ರಾ ಟೊಯೋಟಾದು ಬ್ಯಾಡ್ಜ್ ಕೊಟ್ಟಿದ್ದಾರೆ. ಟೈಲ್ ಟೆಡಿ ನೋಡಿ, ಸಖತ್ತಾಗಿದೆ ಟೈಲ್ ಟೆಡಿ ಬಂದು. ಸ್ಪಾಯ್ಲರೇ ಕಾರ್ಗೆ ಲುಕ್ ಕೊಟ್ಟಿರೋದು, ಕ್ರೇಜಿ ಆಗಿದೆ. ಅಲಾಯ್ ವೀಲು ಅಷ್ಟೇ, ರಬ್ಬರ್ ಟೈರು, ಇದಕ್ಕೆ ರಬ್ಬರ್ ಟೈರ್ ಬರುತ್ತೆ. ಕ್ರೇಜಿ ಗೈಸ್, ನಾನೇ ಫಸ್ಟ್ ಟೈಮು ಇದು ಅನ್ಬಾಕ್ಸ್ ಮಾಡ್ತಾ ಇರೋದು ಇವತ್ತೇ. ಸೊ ಬ್ಯಾಕ್ ಸೈಡ್ ಬಂದರೆ ನಿಮಗೆ ಡೀಟೇಲಿಂಗ್ ಹೆಂಗೆ ಕೊಟ್ಟಿದ್ದಾರೆ ಅಂದರೆ, ಒಂದು ರೇಂಜಿಗೆ ಸಖತ್ತಾಗಿ ಕೊಟ್ಟಿದ್ದಾರೆ. ಸೊ ಸೈಲೆನ್ಸರ್ ಬಂದ್ಬಿಟ್ಟು ಇಲ್ಲಿ ಕಾಣಿಸಿದೆ ನೋಡಿ, ಎಕ್ಸಾಸ್ಟ್. ಸೊ ಮುಂದೆ ಸ್ವಲ್ಪ ಡೀಟೇಲಿಂಗ್ ಕೊಟ್ಟಿದ್ದಾರೆ, ಎಕ್ಸಾಸ್ಟದು ಪೈಪ್ ಇಲ್ಲಿಂದ ಕನೆಕ್ಟ್ ಆಗಿರೋ ಥರ. ಸೊ ಇಲ್ಲಿ ಅದು ಸ್ಕ್ರೂವಲ್ಲಿ ಹಾಕ್ತೀವಲ್ಲ, ಸೊ ಅದಕ್ಕೆ ಅಲ್ಲಿ ಇಲ್ಲ. ಟೈರ್ ಹಿಂಗೆ ನೋಡುವಾಗ ಸಗದಾಗಿದೆ ಬಲ್ಕಾಗಿ. ಸೊ ಹಿಂಗೆ ನೋಡುವಾಗ ಚಿಕ್ಕದೆ, ಒಳಗಡೆ ಏನಿಲ್ಲ, ಬಟ್ ಕ್ರೇಜಿಯಾಗಿ ಕೊಟ್ಟಿದ್ದಾರೆ. ಇವಾಗ ನೋಡಿ ಕ್ಲೀನಾಗಿ ಕಾಣಿಸುತ್ತೆ ನೋಡಿ, ಇಟ್ಟರೆ ಅದೇ ಒಂದು ಕ್ರೇಜಾಗಿ ಕಾಣಿಸ್ತಾ ಇದೆ. ನನಗನ್ಸುತ್ತಿದೆ ಸ್ವಲ್ಪ ಹೈಟ್ ಕಮ್ಮಿಯಾಗಿ ಕುಳ್ಳಕ್ಕಿರೋದು ಗೈಸ್. ಸೊ ಇದೇ ಥರ ನಿಮಗೆ ಇದ್ರದ್ದು ಅನ್ಬಾಕ್ಸಿಂಗ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿಲ್ಲ ಅಂದರೂ ನಾನು ಅನ್ಬಾಕ್ಸ್ ಮಾಡೇ ಮಾಡ್ತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾದಲ್ಲಿ. ಸೊ ಕ್ರೇಜಿ ಗೈಸ್, ಸುಪ್ರಾ ಇವತ್ತು ಚೇಂಜ್ ಆಗಿದೆ. ನಾನು ತುಂಬ ದಿನದಿಂದ ಅನ್ಬಾಕ್ಸ್ ಮಾಡಿರಲಿಲ್ಲ. ಸೊ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಆ ಕಾರ್ ಜೊತೆ. ಅಲ್ಲಿವರೆಗೂ ಬಾಯ್.